ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮ್ಲೈ ನೋಡಿ ಕೆಲವೊಂದಷ್ಟು ಜನ ಬೇರೆ ಥರ ರಿಯಾಕ್ಟ್ ಮಾಡ್ಬೋದು. ಆದರೆ ಸತ್ಯ ಇದೇನೆ ಯಾವತ್ತೂ. ಕನ್ನಡ ಚಿತ್ರರಂಗ ಸದ್ಯಕ್ಕೆ ತೆಲುಗು ತಮಿಳು ಚಿತ್ರರಂಗದ ಮುಂದೆ ತುಂಬ ಮಂಕಾಗಿದೆ. ಕನ್ನಡ ಸಿನಿಮಾಗಳು ವರ್ಷಕ್ಕೆ 1 ಇಲ್ಲ 2 ಸಿನಿಮಾಗಳಷ್ಟೇ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಾ ಇರೋದು. ಅದು ಬಿಟ್ಟು ಇನ್ನೆಲ್ಲ ಸಿನಿಮಾಗಳು ಸಹ ಯಾವುದು ಕೂಡ ಜನ ಕೂಡ ಥಿಯೇಟ್ರಿಗೆ ಹೋಗಿ ನೋಡ್ತಿಲ್ಲ. ಈ ವರ್ಷ ಬಂದಂತಹ ಎಷ್ಟೋ ಸಿನಿಮಾಗಳಲ್ಲಿ ಗೆದ್ದಿದ್ದ ಸಿನಿಮಾ ಎರಡನೇ, ಒಂದು ಸೂಫ್ರಮ್ಸು, ಇನ್ನೊಂದು ಕಾಂತಾರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದು. ಬೇರೆ ಒಂದಷ್ಟು ಸಿನಿಮಾಗಳು ಸಣ್ಣ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ತೆಲುಗು ಅಥವಾ ತಮಿಳು ಮಲಯಾಳಂ ಹೋಲಿಸ್ಕೊಂಡ್ರೆ ಕನ್ನಡ ಚಿತ್ರರಂಗದ ಯಶಸ್ಸು ತುಂಬ ಕಮ್ಮಿನೇ. ಏಕೆಂತಂದರೆ ಈಗ ಒಂದು ಸಿನಿಮಾ ಬರ್ತಿದೆ ವಿಜಯ್ ಅವ್ರದ್ದು, ಜನನಾಯಕನ್ ಅಂತ ಅಂದ್ಬಿಟ್ಟು. ಅದು ಅವ್ರ ಕೊನೆ ಸಿನಿಮಾನೋ ಅಥವಾ ಅವರು ರಾಜಕೀಯಕ್ಕೆ ಹೋಗ್ತಿದ್ದಾರೆ ಅಂತ ಒಂದು ರೀಸನ್ಗೇನೋ ಗೊತ್ತಿಲ್ಲ. ಆ ಸಿನಿಮಾ ಕ್ರೇಜ್ ಯಾವ ಥರ ಇದೆ ಅಂತಂದರೆ, ಬೆಂಗಳೂರಲ್ಲಿ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನೂ 10 ರಿಂದ 12 ದಿನ ಬಾಕಿ ಇರುವಾಗಲೇ ಸಿನಿಮಾ ಟಿಕೆಟ್ನ ಬುಕ್ ಮೈ ಶೋಲ್ಲಿ ಬಿಟ್ಟಿದ್ದಾರೆ. ಯಾವ ಥರ ಕ್ರೇಜ್ ಹೊಂದಿದೆ ಈ ಸಿನಿಮಾ ಅಂತಂದರೆ, ಟಿಕೆಟ್ ಪ್ರೈಸು ₹1000 ಇಟ್ಟರು ಕೂಡ 1 ಅವರಲ್ಲೇ ಎಲ್ಲ ತಮಿಳ್ ಸೆಂಟ್ರ್ ಸಿನಿಮಾಗಳೇನಿತ್ತು, ಸಿನಿಮಾ ಥಿಯೇಟ್ರ್ಗಳೇನಿತ್ತು ತಮಿಳ್ ಸೆಂಟ್ರದ್ದು ಎಲ್ಲ ಕೂಡ ಹೌಸ್ಫುಲ್ ಆಗಿಬಿಟ್ಟಿದೆ. ಅಮೃತ್ ಆಗಿರ್ಬೋದು ಅಥವಾ ಸರ್ಜಾಪುರದಲ್ಲಿ ರವಿಚಿತ್ರ ಮಂದಿರ ಆಗಿರ್ಬೋದು, ಇದೆಲ್ಲ ಕೂಡ 1 ಅವರಲ್ಲೇ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಇನ್ನೊಂದು ತಮಿಳು ಬೆಂಗಳೂರಿನ ಚಿತ್ರಮಂದಿರನ ಯಾವ ಥರ ಆವರಿಸ್ಕೋತಾ ಇದೆ ಅಂತವಾಗಿ ನೋಡೋದಾದರೆ, ಮುಂಚೆ ಕನ್ನಡ ಸೆಂಟ್ರ್ಗಳಲ್ಲಿ ತಮಿಳ್ ಸಿನಿಮಾಗಳು ಓಡ್ತಾ ಇರಲಿಲ್ಲ. ಸಿನಿಮಾ ಹೆಂಗಂದರೆ, ಈ ಸಿನಿಮಾ ರಿಲೀಸ್ ಆದರೆ ಬರೀ ಫಸ್ಟ್ ಶೋ ಮಾತ್ರ ಜನ ಇರ್ತಿದ್ರು. ಸೆಕೆಂಡ್ ಶೋ, 3ನೇ ಶೋಗೆಲ್ಲ ಯಾರೂ ಇರ್ತಾ ಇರಲಿಲ್ಲ. ಚಿತ್ರದ ರೇಟ್ ಕೂಡ ತುಂಬ ಕಮ್ಮಿ ಇತ್ತು. ಆದರೆ ಈಗ ಈ ಸಿನಿಮಾಗೆ ವೀರೇಶ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಹಾಕಿದ್ದಾರೆ, ಜನನಾಯಕನು. ₹1000 ಟಿಕೆಟ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಹೌಸ್ಫುಲ್ ಆಗಿದೆ. ಪ್ರಸನ್ನ ಕೂಡ ಹೌಸ್ಫುಲ್ ಆಗಿದೆ. ನವರಂಗ್ ಆಗಿರ್ಬೋದು, ಗೋವರ್ಧನ್ ಆಗಿರ್ಬೋದು, ಚಂದ್ರೋದಯ ಆಗಿರ್ಬೋದು, ಈ ಥಿಯೇಟ್ರ್ಗಳೆಲ್ಲ ಕನ್ನಡ ಸೆಂಟರ್ಗಳು. ಇಲ್ಲೂ ಕೂಡ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೌಸ್ಫುಲ್ ಆಗ್ತಿದೆ. ಚಿತ್ರದ ರೇಟು ₹1000 ಇಟ್ಟಿದ್ದಾರೆ. ಕನ್ನಡ ಸಿನಿಮಾ ₹100 ರಿಂದ ₹150 ಇಡ್ತಾರೆ. ಕನ್ನಡ ಸಿನಿಮಾಗಳು 10 ಶೋ ಕಲೆಕ್ಟ್ ಮಾಡೋದನ್ನ ತಮಿಳ್ ಸಿನಿಮಾ ಒಂದೇ ಶೋ ಕಲೆಕ್ಟ್ ಮಾಡ್ತಿದೆ. ಇದು ತಮಿಳ್ಗೆ ಸಿನಿಮಾಗೆ ಇರುವಂಥ ಕ್ರೇಜು ಬೆಂಗಳೂರಲ್ಲಿ. ಕನ್ನಡ ಸಿನಿಮಾಗಳಿಗೆ ಟಿಕೆಟ್ 6:30 ಬಿಟ್ಟರು, 7 ಗಂಟೆಗೆ ಬಿಟ್ಟರು ಕೂಡ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೂ ಕೂಡ ಈ ಮಟ್ಟದಲ್ಲಿ ಹೌಸ್ಫುಲ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಕನ್ನಡ ಸಿನಿಮಾಗಳು. ಏಕೆಂತಂದರೆ ಈ ಮಂತಲ್ಲೇ 2-3 ಸ್ಟಾರ್ ಸಿನಿಮಾಗಳು ಬಂದಿದೆ. ಯಾವುದೂ ಕೂಡ ಈ ತಮಿಳ್ ಸಿನಿಮಾಗೆ ಬುಕ್ಕಿಂಗ್ ಆದಷ್ಟು ಟಿಕೆಟ್ಗಳು ಈ ಸಿನಿಮಾಗೆ ಬೆಂಗಳೂರಲ್ಲಿ ಬುಕ್ಕಿಂಗ್ ಆಗೇ ಇಲ್ಲ. ಬೇಕಾದ್ರೆ ಬುಕ್ ಮೈ ಶೋಲ್ಲಿ ನೀವು ತೆಗೆದು ಕೂಡ ನೋಡ್ಬೋದು. ಮತ್ತು ಇನ್ನೊಂದು, ಎಲ್ಲ ಕಲೆಕ್ಷನ್ ವಿಚಾರವಾಗಿ ಅದು ಇದು ಅಂತ ಅಂದ್ಬಿಟ್ಟು ಕನ್ನಡ ಸಿನಿಮಾ ರಂಗದವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಡೆವಿಲ್ ಕಲೆಕ್ಷನ್ ನೋಡಿದ್ರೆ ಮತ್ತು ಮಾರ್ಕು ಅಥವಾ 45 3 ಸಿನಿಮಾಗಳು ಕಲೆಕ್ಷನ್ ನೋಡೋದಕ್ಕಾದ್ರೆ ಬುಕ್ ಮೈ ಶೋ ಪ್ರಕಾರ ಡೆವಿಲ್ ಸಿನಿಮಾ ಮೊದಲನೇ ದಿನ ಬುಕ್ ಮೈ ಶೋಲಿ 91,000 ಟಿಕೆಟ್ ಸೇಲ್ ಆಗಿತ್ತು. 2ನೇ ದಿನ 75,000 ಬಂದಿತ್ತು. ಆದರೆ ಮಾರ್ಕ್ ಸಿನಿಮಾ ಮೊದಲನೇ ದಿನ 71,000 ಟಿಕೆಟ್ ಕಲೆಕ್ಟ್ ಆಗಿತ್ತು. 2ನೇ ದಿನ ಬರೀ ಒಂದು 49 ರಿಂದ 50,000 ಬಂದಿತ್ತು. 45 ಮೂವಿನೂ ಅಷ್ಟೇ, ಫಸ್ಟ್ ದಿನ 67,000, 2ನೇ ದಿನಕ್ಕೆ 45 ಅಂತೂ 39 ರಿಂದ 40,000 ಬಂದ್ಬಿಟ್ಟಿತ್ತು. ಈ 3 ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಡೆವಿಲ್ ಸಿನಿಮಾನೇ ಒಂದು ಕೈ ಮುಂದೆ ಇತ್ತು. ಆದರೆ ಅದು ಬುಕ್ ಮೈ ಶೋಲಿ ನಡೆದಿರೋಂಥ ಲೆಕ್ಕಾಚಾರ. ಆಫ್ಲೈನಲ್ಲಿ ಯಾವ ಸಿನಿಮಾ ಏನಾಗಿದೆ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ. ಆದರೆ ಕನ್ನಡ ಚಿತ್ರರಂಗ ಯಾವ ಥರ ಇತ್ತು ಅಂತಂದರೆ, ದರ್ಶನ್ ಅವ್ರ ಕ್ರೇಜ್ ಮುಂಚೆ ಯಾವ ಥರ ಇತ್ತು ಅಂದರೆ, ಮೊದಲನೇ ದಿನ ಅವ್ರದ್ದು ಏನಿಲ್ಲ ಅಂದರೆ 1.5 ರಿಂದ 1.3 ಲಕ್ಷ ಟಿಕೆಟ್ ಸೇಲ್ ಆಗ್ತಿತ್ತು. ಅದೀಗ ಅರ್ಧಕ್ಕರ್ಧ ಡೌನ್ ಆಗಿದೆ. ಸುದೀಪ್ ಅವ್ರದ್ದು ಕೂಡ ಈಗ ಅದೇ ಪರಿಸ್ಥಿತಿ ಇದೆ. ಕನ್ನಡ ಚಿತ್ರರಂಗ ಈ ಥರನೇ ಹೋಗ್ತಿದ್ರೆ ಇನ್ನು ಮುಂದಿನ 10 ರಿಂದ 15 ವರ್ಷಗಳಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿಬಿಡುತ್ತೆ. ಮಲಯಾಳಂ ಚಿತ್ರರಂಗ ಸದ್ಯಕ್ಕೆ ಇಂಡಿಯಾದಲ್ಲಿ ಟಾಪಲ್ಲಿ ಮುಂದೆ ಬರ್ತಿರೋದು ಅವರೇನೆ. ಯಾಕೆಂತಂದರೆ 2015ರಲ್ಲಿ ಮೊದಲು ಅವ್ರದ್ದೊಂದು ಸಿನಿಮಾ ಪ್ರೇಮಂ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾ ಬೆಂಗಳೂರಲ್ಲಿ ಬರೀ 2 ಶೋ ತೊಗೊಳುತ್ತೆ ಅಷ್ಟೇ. ಆ 2 ಶೋ ಹೌಸ್ಫುಲ್ ಆದರೆ ಮಾತ್ರ ಇನ್ನೊಂದು ಶೋ ಕೊಡ್ತೀವಿ ಅಂತ ಆಗಿರುತ್ತೆ ಮಾತು. ಆ 2 ಶೋ ಹೌಸ್ಫುಲ್ ಆದಮೇಲೆ ಎಕ್ಸ್ಟ್ರಾ ಶೋ ಕೊಡ್ತಾರೆ. ಆದರೆ ಇವತ್ತು ಮಲಯಾಳಂ ಸಿನಿಮಾಗಳು ಬೆಂಗಳೂರಲ್ಲಿ ಬಂದರೆ ಏನಿಲ್ಲಾಂದ್ರೂ ಕಮ್ಮಿ ಅಂದ್ರೂ ದೊಡ್ಡ ಸ್ಟಾರ್ ಹೀರೋಗಳ್ದು 50 ರಿಂದ 60 ಸ್ಕ್ರೀನ್ಸು ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಒಂದಷ್ಟು ಥಿಯೇಟ್ರ್ಗಳಂತೂ ಬಾಲಾಜಿ ಆಗಿರ್ಬೋದು, ತಾವರೆಕೆರೆದು, ಅಥವಾ ಲಕ್ಷ್ಮಿ ಆಗಿರ್ಬೋದು, ಇವೆಲ್ಲ ಒಂಥರ, ಮತ್ತು ಶ್ರೀನಿವಾಸ ಕೊಡಿಗೆಹಳ್ಳಿದು, ಇವೆಲ್ಲ ಒಂಥರ ಮಲಯಾಳಂ ಸೆಂಟ್ರ್ಗಳೇ ಆಗಿಬಿಟ್ಟಿದೆ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ಮಲಯಾಳಂ ಸಿನಿಮಾಗಳು ಹಿಟ್ ಆಗ್ತಿದೆ. ಇತ್ತೀಚೆಗಂತೂ ಬೆಂಗಾಲಿ ಸಿನಿಮಾ, ನೇಪಾಳಿ ಸಿನಿಮಾಗಳು ಸಹ ಬೆಂಗಳೂರಲ್ಲಿ ಬರ್ತಿದೆ. ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಎಲ್ಲ ಸಿನಿಮಾಗಳ್ನೂ ನೋಡ್ತಿದ್ದಾರೆ. ಕನ್ನಡ ಸಿನಿಮಾಗಳ್ನ ಥಿಯೇಟ್ರಿಗೆ ನೋಡ್ತಾನೆ ಇಲ್ಲ ಹೋಗಿ. ಸ್ಟಾರ್ ಹೀರೋಗಳ ಸಿನಿಮಾ ಅಮ್ಮಮ್ಮ ಅಂದರೆ ಒಂದು ದಿನಕ್ಕೆ 1 ರಿಂದ 1.25 ಲಕ್ಷ ಜನ ಅಷ್ಟೇ ಸಿನಿಮಾನ ನೋಡ್ತಿರೋದು. ಅದೇ ತಮಿಳ್ ಸಿನಿಮಾ ವಿಜಯ್ ಅವ್ರದ್ದು ನೋಡಿ, ಒಂದು ದಿನಕ್ಕೆ ನಿಮಗೆ ಸ್ಕ್ರೀನಲ್ಲಿ ಕೂಡ ಹಾಕ್ತಿದ್ದೀನಿ, ಎಷ್ಟು ಥಿಯೇಟ್ರಲ್ಲಿ ₹1000 ಟಿಕೆಟ್ ಪ್ರೈಸ್ ಇದ್ರೂ ಕೂಡ ಮುಗಿಬುದ್ದು ನೋಡ್ತಿದ್ದಾರೆ ಮತ್ತು ಹೌಸ್ಫುಲ್ ಆಗ್ತಿದೆ. ಈ ಥರ ಹೌಸ್ಫುಲ್ ಆಗ್ತಿದ್ರೆ ಎಕ್ಸ್ಟ್ರಾ ಶೋ ಕೂಡ ಕೊಡ್ತಾರೆ. ಅವರು ಒಂದು ಶೋಲ್ಲಿ ದುಡಿಯೋ ದುಡ್ಡು ನಮ್ಮ ಕನ್ನಡ ಸಿನಿಮಾ 10 ಶೋ ಅದನ್ನು ಹೌಸ್ಫುಲ್ ಆದರೆ ಮಾತ್ರನೇ ಕಲೆಕ್ಟ್ ಆಗೋದು. ಆ ಒಂದು ಶೋಚನೀಯ ಸ್ಥಿತಿಗೆ ಕನ್ನಡ ಚಿತ್ರರಂಗದ ಕೆಲವೊಂದಷ್ಟು ಸ್ಟಾರ್ಗಳು ಕೂಡ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಅಣ್ಣವ್ರ ಸಿನಿಮಾಗಳು ಮಾಡಬೇಕಾದ್ರೆ ತೆಲುಗು ತಮಿಳೆಲ್ಲ ಬಂದು ಸಿನಿಮಾನ ನೋಡ್ಕೊಂಡೋಗಿ ಅಲ್ಲಿ ಮಾಡ್ತಿದ್ರು. ಯಾಕೆಂದರೆ ಅಣ್ಣವ್ರ ಸಿನಿಮಾಗಳ್ದೆಲ್ಲ ಕಾದಂಬರಿಗಳು ಆ ಥರ ಇತ್ತು, ಸ್ಟೋರಿಗಳು ಆ ಥರ ಇತ್ತು, ಕಥೆನೂ ಆ ಥರ ಇತ್ತು. ಆದರೆ ಇವಾಗಿನ ಸಿನಿಮಾಗಳದ್ದು ಏನು ಮಾಡ್ತಿದೆ ಅಂತಂದರೆ, ಹಿಂದಿಗೆ ಡಬ್ಬಿಂಗ್ ರೇಟ್ಸು ಸೇಲ್ ಆಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಏನೇನೋ ತುರ್ಕಿ ಒಂದಷ್ಟು ಐಟಮ್ ಸಾಂಗು ಮತ್ತೊಂದಷ್ಟು ಆ್ಯಕ್ಷನ್ನು ಎಲ್ಲ ಹಾಕಿ ಬರೀ ಬರೀ ಆ್ಯಕ್ಷನ್ ಮೂವಿನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ಕೂಡ ಒಳ್ಳೆ ಲವ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾಗಳು
ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲ ಬರೀ ಆಕ್ಷನ್ ಸಿನಿಮಾಗಳೇ ಮಾಡ್ತಿದ್ದಾರೆ. ಮುಂದೆ ರಿಲೀಸ್ ಆಗೋ ಸಿನಿಮಾಗಳು ಕೂಡ ಅದೇ ತರನೇ ಇದೆ. ಮಲಯಾಳಮಲ್ಲಿ ನವೀನ್ ಪೋಲಿ ಅವ್ರ ಸಿನಿಮಾ ಈಗ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಪೃಥ್ವಿರಾಜ್ ಅವ್ರ ಸಿನಿಮಾ ಹಿಟ್ ಆಗುತ್ತೆ. ಅವ್ರ ಸಿನಿಮಾ ಕೂಡ ಅವರ ಒಂದು ರಾಜ್ಯಕ್ಕಿಂತ ಕರ್ನಾಟಕದಲ್ಲಿ ರಿಲೀಸ್ ಆದ್ರೂ ಕೂಡ ಅವ್ರ ಸಿನಿಮಾ 6ರಿಂದ 7 ಕೋಟಿ ಈಸಿಯಾಗಿ ಕಲೆಕ್ಟ್ ಮಾಡುತ್ತೆ. ಆದರೆ ನಮ್ಮ ಕನ್ನಡದಲ್ಲಿ ಹೊಸ ಹೀರೋಗಳಲ್ಲ, ಈ ಡಾರ್ಲಿಂಗ್ ಕೃಷ್ಣ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ಆಮೇಲೆ ದಿಗಂತ್ ಆಗಿರ್ಬೋದು, ಇವ್ರ ಸಿನಿಮಾಗಳೇ ಒಂದು 5ರಿಂದ 6 ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ. ಹಾಗಾಗಿ ಕನ್ನಡ ಚಿತ್ರರಂಗ ಏನಾಗಿದೆ ಅಂದರೆ ಬರೀ ಸ್ಟಾರ್ ಹೀರೋಗಳನ್ನ ನಂಬ್ಕೊಂಡು ಸಿನಿಮಾಗಳನ್ನ ಮಾಡ್ತಿದೆ. ಅದನ್ನ ಬಿಟ್ಟು ಬೇರೆ ನಟರು ಕೂಡ ಒಳ್ಳೊಳ್ಳೆ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಕಾದಂಬರಿ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಈಗಲೂ ಕೂಡ ಆಡಿಯನ್ಸ್ ಕನ್ನಡ ಚಿತ್ರರಂಗಕ್ಕೆ ಇದ್ದಾರೆ. ಯಾಕೆಂದ್ರೆ ಮಲಯಾಳಂ ಅವ್ರು ಮಾಡ್ತಿರೋದೆಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನೇ. ಬಟ್ ಕನ್ನಡದಲ್ಲಿ ಏನು ಮಾಡಿದ್ದಾರೆ, ಆ ಒಂದು ಜಾನರ್ನೇ ಬಿಟ್ಬಿಟ್ಟಿದ್ದಾರೆ. ಬರೀ ಆಕ್ಷನ್ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಮಾಡ್ತಿಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗ ಇಲ್ಲಿ ಎಡವುತ್ತಿದೆ. ನನ್ನ ಪ್ರಕಾರ ಹೇಳಿದ್ರೆ ಕನ್ನಡ ಸಿನಿಮಾ ರಂಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು, ಇನ್ನೂ ಚೆನ್ನಾಗಿ ಆಗಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ದರ್ಶನ್ ಆಗಿರ್ಬೋದು, ಸುದೀಪ್ ಅವ್ರು ಆಗಿರ್ಬೋದು, ಯಶ್ ಆಗಿರ್ಬೋದು. ಯಶ್ ಅವರಂತೂ ಬಿಡಿ, ಯಾವ ಸಿನಿಮಾಗಳಿಗೂ ಕನ್ನಡ ಸಿನಿಮಾಗಳಿಗೂ ಅವ್ರದ್ದೊಂದು ಟ್ವಿಟರ್ ಇರಲ್ಲ, ಏನೂ ಇರಲ್ಲ. ಅಟ್ಲೀಸ್ಟ್ ಅವರೆಲ್ಲ ಒಟ್ಟುಗೂಡಿ ಕನ್ನಡ ಚಿತ್ರರಂಗನ ಮತ್ತೆ ಮುಂಚೆ ಥರ ಮೇಲೆ ಇರಬೇಕು. ಯಾಕೆಂತಂದ್ರೆ ಒಳ್ಳೊಳ್ಳೆ ಸ್ಟೋರಿಗಳು, ಒಳ್ಳೊಳ್ಳೆ ಫ್ಯಾಮಿಲಿ ಸ್ಟೋರಿಗಳು ಕೊಟ್ಟರೆ ಕನ್ನಡ ಸಿನಿಮಾಗಳು ಬರೀ ಕರ್ನಾಟಕದಲ್ಲೇ 100 ಕೋಟಿ ಕಲೆಕ್ಟ್ ಮಾಡೋಂಥ ಒಂದು ತಾಕತ್ತಿದೆ. ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ ಸಿನಿಮಾಗಳು ಮಾಡೋದೇ ಕಮ್ಮಿ ಆಗಿಬಿಟ್ಟಿದೆ. ಸುದೀಪ್ ಅವರು ಈಗ ಒಂದು 2 ಸಿನಿಮಾ ಮಾಡಿದ್ದಾರೆ. ಇದೇ ಥರ ಅವರು ಸಿನಿಮಾಗಳು ಮಾಡ್ತಿದ್ರೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ದರ್ಶನ್ ಅವರು ಆದಷ್ಟು ಆಚೆ ಬೇಗ ಬಂದು ಸಿನಿಮಾಗಳನ್ನ ಮಾಡಬೇಕು. ಧ್ರುವ ಸರ್ಜಾ ಇವರು ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಮುರಳಿ ಅವರು ಅಷ್ಟೇ ತುಂಬ ಸ್ಲೋ ಆಗಿದೆ ಅವರು ಸಿನಿಮಾ ಮಾಡೋದು. ಮಲಯಾಳಂನಲ್ಲಿ 70 ವರ್ಷ ಆದರೂ ಕೂಡ ಮೋಹನ್ ಲಾಲ್, ಮಮ್ಮೂಟಿ ಅವರು ಈಗಲೂ ಕೂಡ ವರ್ಷಕ್ಕೆ 3ರಿಂದ 4 ಸಿನಿಮಾ ಮಾಡ್ತಿರ್ತಾರೆ. ಈ ವರ್ಷನೂ ಮೋಹನ್ ಲಾಲ್ ಅವ್ರದ್ದು 3 ಸಿನಿಮಾ ಬಂದಿದೆ. ರಜನಿಕಾಂತ್ ಅವ್ರು 70 ವರ್ಷ ಆದರೂ ಕೂಡ 2ರಿಂದ 3 ಸಿನಿಮಾ ಅವರು ಕೂಡ ಮಾಡ್ತಿರ್ತಾರೆ. ಅಟ್ಲೀಸ್ಟ್ 2 ಸಿನಿಮಾ ಆದರೂ ರಜನಿಕಾಂತ್ ಅವ್ರದ್ದು, ಕಮಲ್ ಹಾಸನ್ ಅವ್ರದ್ದು ಬಂದಿರುತ್ತೆ. ನಮ್ಮಲ್ಲಿ ಹೀರೋಗಳಿಗೆ ಅಷ್ಟು ವಯಸ್ಸಾಗಿಲ್ಲ, 70 ವರ್ಷ ಎಲ್ಲ ಏನೂ ಆಗಿಲ್ಲ, 45ರಿಂದ 50 ವರ್ಷದಲ್ಲಿ ಇದ್ದಾರೆ. ಇವರು ಅಟ್ಲೀಸ್ಟ್ ವರ್ಷಕ್ಕೆ 1 ಸಿನಿಮಾ ಮಾಡಿದ್ರು ಸಾಕು, ಕನ್ನಡ ಚಿತ್ರರಂಗ ಮತ್ತೆ ಮುಂಚೆ ತರ ಎದ್ದು ಬರುತ್ತೆ. ಯಾಕಂದ್ರೆ ಅಣ್ಣವರು ಕಟ್ಟಿದಂತ ಕನ್ನಡ ಚಿತ್ರರಂಗ ಯಾವಾಗಲೂ ಬೆಳಗ್ತಾನೆ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಿಮ್ಗೆ ಅನ್ಸುತ್ತೆ ಕನ್ನಡ ಚಿತ್ರರಂಗದ ಬಗ್ಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.